Hi guys, welcome back to Mods Garage. ಅಪಾಚೆ ಡಿಸ್ಕ್ ಹೀರೋ ಹೋಂಡಾ ಸ್ಪ್ಲೆಂಡರ್ಗೆ ಸೆಟ್ ಮಾಡ್ತಿದ್ದೇವೆ. ಸುಮಾರು ಜನರಿಗೆ ಈಗ ಡೌಟ್ ಇರ್ಬೋದು ಹೇಗೆ ಸೆಟ್ ಮಾಡಿದ್ದ ಅಂತೇಳಿ. ಇದು ಅಪಾಚೆದು ಫೋರ್ಕ್ ಅಪ್ಪರ್ ಬೋಲ್ಟ್ ಬರೋದು, ಆಯಿಲ್ ಸೀಲಿದು ಬೋಲ್ಟ್ ಬರೋದು. ಇದು ಈ ಥರ ಸೆಟ್ ಆಗ್ತದೆ. ಇದು ಸ್ಪ್ಲೆಂಡರ್ನದ್ದೇ. ಆ್ಯಕ್ಚುಲಿ ಇದಕ್ಕೂ ಮತ್ತು ಸ್ಪ್ಲೆಂಡರ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಅದು ಸ್ವಲ್ಪ ದೊಡ್ಡ ಸೈಜು, ಅಂದರೆ ಇದರ ಅಗಲ ಜಾಸ್ತಿ, ಥ್ರೆಡ್ಡಿಗೆ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಲೇತ್ ಮೆಷಿನಲ್ಲಿ ಹಾಕಿ ನಾನು ಕ್ಲಿಪ್ ಹಾಕ್ತೇನೆ ಹೇಗೆ ಥ್ರೆಡ್ ಮಾಡಿದ್ದ ಅಂತೇಳಿ. ಇದನ್ನು ಲೇತಿಗೆ ಸೆಟ್ ಮಾಡಿ ರೀಥ್ರೆಡ್ ಮಾಡಿಸಿದ್ದು, ರೀಥ್ರೆಡ್ ಮಾಡಿ ಅಪಾಚೆದು ಫೋರ್ಕಿಗೆ ಸೆಟ್ ಮಾಡಿದ್ದನ್ನು ಸೆಟ್ ಮಾಡಿ ಅಲ್ಲಿಗೆ ಸೆಟ್ ಮಾಡೋದು. ಮತ್ತು ಸೇಮ್ ನಮ್ಮ ಸ್ಪ್ಲೆಂಡರ್ಗೆ ಹೀಗಿತ್ತು ಹಾಗೆ ಸೆಟ್ ಮಾಡಿದರೆ ಈ ಥರ ಮೇಲಿಂದ ಬೋಲ್ಟ್ ಹಾಕಿದರೆ ಅಷ್ಟೇ ವರ್ಕ್. ಮತ್ತೆಲ್ಲ ಸೇಮ್ ಈ ಸೈಡ್ದು ಆ ಸೈಡ್ ಫಿಟ್ ಮಾಡೋದು, ಇದನ್ನು ಫಿಟ್ ಮಾಡೋದು, ನೆಕ್ಸ್ಟ್ ವೀಲ್ ಫಿಟ್ ಮಾಡೋದು, ಕ್ಯಾಲಿಪರ್, ಆಮೇಲೆ MC ಹೋಸ್ ಪೈಪು, ನೆಕ್ಸ್ಟ್ ಲೀಡಿಂಗ್ ಮಾಡೋದು, ಅಲ್ಲಿಗೆ ನೆಕ್ಸ್ಟ್ ಮಡಗಾರ್ಡ್ ಎಲ್ಲ ಫಿಟ್ ಮಾಡಿದರೆ ಆಯ್ತು ಆಕ್ಸಸರೀಸ್ ಅಷ್ಟೇ. ಕೆಲವರಿಗೆ ತುಂಬ ಸಿಂಪಲ್ ಅಂತ ಕಾಣ್ತದೆ, ಬಟ್ ಎಷ್ಟು ಕಷ್ಟ ಉಂಟು ಅಂತ ಹೇಳಿದರೆ ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟಾಗಿ ಲೇತ್ ಗೊತ್ತಿರುವವರೇ ಇದನ್ನು ಮಾಡಬೇಕಷ್ಟೇ, ಥ್ರೆಡ್ಡಿಂಗನ್ನು. ವರ್ಕ್ ಕಂಪ್ಲೀಟ್ ಆಗಿದೆ. ಅಪಾಚೆದು ಡಿಸ್ಕ್ ಸೆಟಪ್ ಸ್ಪ್ಲೆಂಡರಿಗೆ ಹೇಗೆ ಫಿಟ್ ಮಾಡಿದ್ದ ಅಂತೇಳಿ ವೀಡಿಯೋದಲ್ಲಿ ಹೇಳಿದ್ದೇನೆ. ಮೇಲೆಗೆ ಸ್ಪ್ಲೆಂಡರ್ ಇದೆ ಬೋಲ್ಟನ್ನು ರೀಥ್ರೆಡ್ ಮಾಡಿ ಇದಕ್ಕೆ ಸೆಟ್ ಮಾಡಿದ್ದು. ನೆಕ್ಸ್ಟ್ ಮೇಲಿಂದ ಬೋಲ್ಟ್ ಹಾಕೋದು. ಸೇರದು F2 ಹಬ್, ಅಪಾಚೆದು ಡಿಸ್ಕ್ ಪ್ಲೇಟ್, ಅಪಾಚೆದು ಫೋರ್ಕ್ ಸೆಟ್ ಆ್ಯಂಡ್ ಅಪಾಚೆದು ಕ್ಯಾಲಿಪರ್, ಪಲ್ಸರ್ ಇದು MC ಆ್ಯಂಡ್ ಹೋಸ್ ಪೈಪು ಎಕ್ಸ್ಟ್ರಾ ಲೆಂತ್ ಇದು ಫ್ಲೂಯಿಡ್ ಪೈಪು, ಮಡಗಾರ್ಡ್ ಹೋಂಡಾ ಟ್ವಿಸ್ಟರ್ ಇದು. ಮತ್ತು T-ಸ್ಟೆಮ್ ಆಲ್ಟ್ರೇಷನ್ ಯಾವುದು ಎಂತ ಇಲ್ಲ, ಡೈರೆಕ್ಟ್ ಜಸ್ಟ್ ನಿಮಗೆ ಮೇಲೆದು ಬೋಲ್ಟನ್ನು ಸ್ಪ್ಲೆಂಡರ್ದೇ ಬೋಲ್ಟನ್ನು ಸೆಟ್ ಮಾಡಬೇಕು. ಅದಕ್ಕೋಸ್ಕರ ಲೇತಲ್ಲಿ ಕೊಟ್ಟು ರೀಥ್ರೆಡ್ ಮಾಡಿಸಿ ಸೆಟ್ ಮಾಡಿದ್ದು ಅಷ್ಟೇ, ಸಿಂಪಲ್ ಇದರಲ್ಲಿ. ಮಡಗಾರ್ಡ್ ಸಹ ಡೈರೆಕ್ಟ್ ಫಿಟ್ ಅಲ್ಲ, ಅದಕ್ಕೆ ಸಪ್ರೇಟ್ ಕ್ಲ್ಯಾಂಪ್ ಮಾಡಿದ್ದೇವೆ ನೋಡಿ, ಇಲ್ಲಿ ಕಾಣ್ಬೋದು. ಸೇಮ್ ನಮ್ಮ ಸ್ಪ್ಲೆಂಡರ್ಗೆ ಹೇಗೆ ನಾವು ಟ್ವಿಸ್ಟರ್ ಮಡಗಾರ್ಡ್ ಅಂದರೆ ಡ್ರಮ್ ಬ್ರೇಕ್ ಇರುವಾಗ ಸೆಟ್ ಮಾಡ್ತೇವೆ, ಅದೇ ರೀತಿ ಅದೇ ಕ್ಲ್ಯಾಂಪನ್ನು ಇದಕ್ಕೆ ಸೆಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಕಾಸ್ಟ್ ನೋಡೋದಾದರೆ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡದ್ದು, ಫೋರ್ಕ್ ಸೆಟ್ ಅಲ್ಲ. 2.8Kಗೆ 2 ಫೋರ್ಕ್, ಆಮೇಲೆ ಒಂದು ಡಿಸ್ಕ್ ಪ್ಲೇಟು. ನೆಕ್ಸ್ಟ್ ಹಬ್ಬಿಗೆ ನನಗೆ 3.5K ಆಗಿದೆ. ರಿಮ್ ಓಲ್ಡ್ ಇತ್ತು, ಸ್ಪೋಕ್ 450 ಪಲ್ಸರ್ ಇದು, ಬೇರೆ ಯಾವುದು ಸೆಟ್ ಆಗೋದಿಲ್ಲ ಇದಕ್ಕೆ. ಆ್ಯಂಡ್ TVS ಇದು ಕ್ಯಾಲಿಪರ್, ಬ್ರ್ಯಾಂಡ್ ನ್ಯೂ ಕ್ಯಾಲಿಪರ್, ಅದಕ್ಕೆ 3000 ಏನಾಗಿದೆ MRP. ನೆಕ್ಸ್ಟ್ ಹೋಸ್ ಪೈಪಿಗೆ ಕರೆಕ್ಟ್ ಎಕ್ಸಾಕ್ಟ್ ಗೊತ್ತಿಲ್ಲ, ಇದಕ್ಕೆ 1200 ಏನಾಗಿದೆ ಪಲ್ಸರ್ ಇದು. ಮಡಗಾರ್ಡು 600 ರೇಂಜ್ ವಿತ್ ಕ್ಲ್ಯಾಂಪ್ ಎಲ್ಲ ಸೇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಓಕೆ ಫ್ರೆಂಡ್ಸ್, ಬಾಯ್.